ಚುನಾವಣೆ ಸಮೀಪಿಸ್ತಾ ಇದೆ. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಸಿಎಂಗೆ ಶುರುವಾಗಿದೆ ಟೆನ್ಷನ್. ಸರ್ಕಾರದ ಕೆಲಸ, ಸಚಿವರ ಸಾಧನೆ ಬಗ್ಗೆ ವರದಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ವರದಿಯನ್ನ ಕೇಳಿರೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ದಕ್ಷಿಣ ಮುಖ್ಯಮಂತ್ರಿಗಳ ಸಭೆ ಬಳಿಕ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಹಲವಾರು ಸಚಿವರ ಮೇಲೆ ಶಾಸಕರು, ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಹಾಗಾಗಿ ಸಚಿವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ರಿಪೋರ್ಟ್ ಕೊಡಿ ನನಗೆ ಅಂತ ಅಮಿತ್ ಶಾ ಮುಖ್ಯಮಂತ್ರಿ ಹತ್ರ ಕೇಳಿದ್ದಾರೆ. ಸಚಿವರ ಸಾಧನೆ ಮತ್ತೆ ಪ್ರತಿ ಡಿಪಾರ್ಟ್ಮೆಂಟ್ ನಲ್ಲಿ ಕಾರ್ಯವೈಖರಿ ಹೇಗಿದೆ, ಆ ರಿಪೋರ್ಟ್ ತನ್ನ ಕೈ ಸೇರಬೇಕು ಅಂತ ಕೇಳಿದ್ದಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ಮಂತ್ರಿ ಸ್ಥಾನದ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಾನು ಅಮಿತ್ ಶಾ ನೇರವಾಗಿ ಸಿಎಂಗೆ ಹೇಳಿದಾರಂತೆ. ಶೀಘ್ರವೇ ಹೈಕಮಾಂಡ್ಗೆ ವರದಿಯನ್ನ ಮುಖ್ಯಮಂತ್ರಿ ಕೊಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಈ ಮಧ್ಯದಲ್ಲಿ ಸಿಎಂಗೆ ಮತ್ತೊಂದರ ಟೆನ್ಷನ್ ಏನು ಅಂದ್ರೆ, ಸರ್ಕಾರದ ಕೆಲಸ ಮತ್ತೆ ಸಚಿವರ ಸಾಧನೆ ವಿಷಯವಾಗಿ ಒಂದು ವರದಿಯನ್ನ ಈಗ ಅಮಿತ್ ಶಾ ಅವರು ಕೇಳಿದಾರಲ್ಲ, ಅದನ್ನ ರೆಡಿ ಮಾಡಿ ಕೊಡಬೇಕು. ಈಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತಾ ಅಥವಾ ರೀಶಫಲ್ ಆಗುತ್ತಾ? ಸೊ ಈ ಪ್ರಶ್ನೆ, ಗೊಂದಲ ಇನ್ನೂ ಹಾಗೆ ಇದೆ. ಸಂಪುಟ ವಿಸ್ತರಣೆಗೆ ಸಿಎಂರಿಂದ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಯಲ್ಲಿ ಸಿಎಂ ಈ ಬಗ್ಗೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇರಳ ಪ್ರವಾಸದ ಸಂದರ್ಭದಲ್ಲಿ ಅಮಿತ್ ಶಾ ಜೊತೆ ಸಿಎಂ ಈ ಬಗ್ಗೆ ಮಾತುಕತೆಯನ್ನ ನಡೆಸಿದಾರಂತೆ. ಪ್ರತ್ಯೇಕವಾಗಿ ಭೇಟಿಯಾಗಿದ್ದಾರೆ. ಆ ಟೈಮ್ನಲ್ಲಿ ಈ ವಿಷಯವನ್ನ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಪಕ್ಷ ಬಲವರ್ಧನೆ ಮತ್ತೆ ಚುನಾವಣೆ ಬಗ್ಗೆ ಅಮಿತ್ ಶಾ ಗಮನಕ್ಕೆ ಬೊಮ್ಮಾಯಿ ತಂದಿದ್ದಾರೆ. ಇನ್ನು ಬೊಮ್ಮಾಯಿ ಮಾತನ್ನ ಅಮಿತ್ ಶಾ ಅವರು ಪರಿಗಣಿಸಿದ್ದಾರೆ ಅಂತಾನೂ ಕೂಡ ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೆ ಹಲವಾರು ಬಾರಿ ಅವರು ನವದೆಹಲಿಗೆ ಹೋಗಿ ಬಂದ್ರು. ಆ ಟೈಮ್ನಲ್ಲಿ ಈ ಕ್ಯಾಬಿನೆಟ್ ಬಗ್ಗೆನೇ ಮಾತಾಡಕ್ ಹೋಗ್ತಾ ಇದ್ದಾರೆ, ವಿಸ್ತರಣೆ ಬಗ್ಗೆ ಅರ್ಜಿ ಹಾಕಿ ಬಂದ್ರು. ಆದ್ರೆ ಅದು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿ ಸ್ವಪಕ್ಷದವರೇ ಅಂದ್ರೆ ಬಿಜೆಪಿ ಅವರೇ ಪದೇ ಪದೇ ಮಾತಾಡ್ತಾ ಇದ್ರು. ಅಲ್ಲಿ ಹೋಗ್ತಾರೆ ಬರ್ತಾರೆ ಬಿಟ್ರೆ ಅದಕ್ಕೊಂದು ಗ್ರೀನ್ ಸಿಗ್ನಲ್ ತಗೊಂಡ್ ಬರ್ತಿಲ್ಲ ಅಂತ ಸಚಿವಾಕಾಂಕ್ಷಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು, ಬೇಸರವನ್ನ ಹೊರ ಹಾಕ್ತಾ ಇದ್ರು. ಈಗ ಮೊನ್ನೆ ಕೇರಳದಲ್ಲಿ ಮೀಟ್ ಮಾಡಿದಾಗ ಸಪರೇಟ್ ಆಗಿ ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ ಸೊ ಈ ಬಗ್ಗೆ ಅರ್ಜಿಯನ್ನ ಹಾಕಿದಾರಂತೆ. ಸೊ ಹಾಗಾಗಿ ಇದಕ್ಕೆ ಅಮಿತ್ ಶಾ ಅವರು ಪರಿಗಣನೆಗೆ ತಗೊಂಡಿದ್ದಾರೆ ಅಂತಾನೂ ಕೂಡ ಇನ್ಫಾರ್ಮೇಶನ್ ಸಿಕ್ಕಿದೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ನವದೆಹಲಿಗೆ ಪ್ರತಿ ಸಲ ಹೋದಾಗ ಈ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಅರ್ಜಿಯನ್ನ ಹಾಕಿ ಬರ್ತಿದ್ರು, ಬಟ್ ಆ ಕಡೆಯಿಂದ ಏನು ಉತ್ತರ ಬರ್ತಾ ಇರಲಿಲ್ಲ ಅಂತ ಬಿಜೆಪಿ ಅವರೇ ಮಾತಾಡ್ಕೊಳ್ತಾ ಇದ್ರು. ಬಟ್ ಕೇರಳದಲ್ಲಿ ಮೊನ್ನೆ ಮಾತಾಡಿದಾಗ ಇದ್ರ ಬಗ್ಗೆ ಒಂದು ಪರಿಗಣನೆ ತಗೊಂಡಿದ್ದಾರೆ ಅಮಿತ್ ಶಾ ಅವರು ಅಂತ ಗೊತ್ತಾಗಿದೆ. ಈ ಟೈಮ್ನಲ್ಲಿ ಯಾವ ತರ ಚರ್ಚೆಗಳಾಗಿದೆ, ಆದ್ರೂ ಯಾವಾಗ ಆಗ್ಬಹುದು ಸಂಪುಟ ವಿಸ್ತರಣೆ, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಖಂಡಿತವಾಗ್ಲೂ ಶರ್ಮಿತಾ, ಇನ್ನು ಚುನಾವಣೆಗೆ ಇನ್ನು 6 ತಿಂಗಳು ಮಾತ್ರ ಬಾಕಿ ಇದೆ. ಈಗ ಏನೋ ಸಂಪುಟ ವಿಸ್ತರಣೆ ಮಾಡಿದ್ರೆ ಕೆಲವರಿಗೆ ಅವಕಾಶ ಸಿಗುತ್ತೆ. ಅದ್ರ ಜೊತೆಗೆ ಪಕ್ಷ ಸಂಘಟನೆ ಮತ್ತೆ ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಚಾರದ ಬಗ್ಗೆ ಅಮಿತ್ ಶಾ ಅವರಿಗೆ ಖುದ್ದು ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನ ಮಾಡಿಕೊಡುವ ಒಂದು ಕೆಲಸವನ್ನು ಮಾಡಿದ್ದಾರೆ. ನೀವು ಹೇಳಿದಂಗೆ ಈ ಹಿಂದೆ ಸಾಕಷ್ಟು ಬಾರಿ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ. ಅದೆಲ್ಲ ಒಂದ್ ಕಡೆ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಹೈಕಮಾಂಡ್ ಅಂತಿಮವಾದ ನಿರ್ಣಯವನ್ನ ಕೈಗೊಂಡಿಲ್ಲ. ಆದ್ರೆ ಈಗ ಅನಿವಾರ್ಯವಾಗಿ ಸಂಪುಟ ವಿಸ್ತರಣೆ ಮಾಡಲೇಬೇಕು. ಯಾಕಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ಅವರಿಗೆ ಕೊಡಬೇಕು ಅನ್ನೋದು ಕೂಡ ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗಿದೆ. ಹೀಗಾಗಿ ಇಂಥವ್ರಿಗೆ ಕೊಡೋದ್ರ ಮೂಲಕವಾಗಿ ಒಂದು ರೀತಿ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಇದು ಅನಿವಾರ್ಯತೆ ಇದೆ ಅನ್ನೋ ಒಂದು ಮನವರಿಕೆಯನ್ನು ಅಮಿತ್ ಶಾ ಅವರಿಗೆ ತಂದಿದ್ದಾರೆ ಮುಖ್ಯಮಂತ್ರಿಗಳು. ಅಮಿತ್ ಶಾ ಅವರು ಕೂಡ ಈ ಒಂದು ಮಾತನ್ನ ಪರಿಗಣಿಸಿದ್ದಾರೆ. ಅಂತಿಮವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ.ಪಿ. ನಡ್ಡಾ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಿರೋ ಅನ್ನೋ ಮಾತನ್ನು ಕೂಡ ಅಮಿತ್ ಶಾ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಇದೀಗ ಜೆ.ಪಿ. ನಡ್ಡಾ ಅವರ ರಾಜ್ಯದ ಪ್ರವಾಸದ ಮೇಲೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದೇ 8ನೇ ತಾರೀಕು ಜನೋತ್ಸವ ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ನಾಯಕರ ಜೊತೆಗೂ ಕೂಡ ಜೆ.ಪಿ. ನಡ್ಡಾ ಸಭೆಯನ್ನ ಮಾಡ್ತಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಅಂತಿಮವಾದಂತಹ ನಿರ್ಣಯವನ್ನ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಸೂಚನೆ ನೀಡುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಾಗಿರುವಂತದ್ದು. ಅದ್ರ ಜೊತೆಗೆ ಎಲ್ಲೊಂದ್ ಕಡೆ ಅಮಿತ್ ಶಾ ಅವರು ಮುಖ್ಯಮಂತ್ರಿಗಳನ್ನ ಖುದ್ದು ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ರಾಜ್ಯದ ಸಚಿವರ ಕಾರ್ಯವೈಖರಿ ಬಗ್ಗೆ ಎಲ್ಲೊಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು. ಅಂದ್ರೆ ಪಕ್ಷಕ್ಕೆ ಸೂಕ್ತವಾಗಿ ಅಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ನಿರೀಕ್ಷಿತ
ಜಿಲ್ಲಾಡಳಿತ ಮಟ್ಟದಲ್ಲಿ ಪಕ್ಷವನ್ನ ಬಲವರ್ಧನೆಯನ್ನ ಮಾಡಿಲ್ಲ, ಮತ್ತೆ ಜಿಲ್ಲೆಗಳಲ್ಲೂ ಕೂಡ ಒಂದು ರೀತಿ ಪೂರಕವಾದಂತಹ ವಾತಾವರಣ, ಅಂದ್ರೆ ಸದ್ಯಕ್ಕೆ ರಾಜ್ಯ ಬಿಜೆಪಿಗೆ ಚುನಾವಣೆಗೆ ಪೂರಕವಾದಂತಹ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಅಮಿತ್ ಶಾ ಅವರು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಸಚಿವರ ಕಾರ್ಯವೈಖರಿ ಬಗ್ಗೆ ಖುದ್ದು ರಿಪೋರ್ಟ್ ಅನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರುಗಳಿಂದ ಕೂಡ ಅವರ ಕಾರ್ಯವೈಖರಿ ಅಂದ್ರೆ ಜಿಲ್ಲೆಗಳಲ್ಲಾಗಿರ್ಬೋದು ಮತ್ತೆ ಅವರ ಇಲಾಖೆಗಳಲ್ಲಿ ಮಾಡಿರ್ತಕ್ಕಂಥ ಕಾರ್ಯವೈಖರಿ ಬಗ್ಗೆ ಇದೀಗ ಖುದ್ದು ರಿಪೋರ್ಟ್ ಅನ್ನ ಕೊಡುವಂತ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿರುವಂತದ್ದು. ಅಂತಿಮವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ತಿಳಿಯೋದರ ಮೂಲಕವಾಗಿ ಒಂದು ರೀತಿ ಅವರ ಮುಂದಿನ ಮಂತ್ರಿ ಸ್ಥಾನದ ಭವಿಷ್ಯವನ್ನು ಕೂಡ ನಿರ್ಣಯ ಮಾಡೋದಕ್ಕೆ ಅಮಿತ್ ಶಾ ಅವರು ಮುಂದಾಗಿರುವಂತದ್ದು. ಹೀಗಾಗಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ರಾಜ್ಯ ಬಿಜೆಪಿಯಲ್ಲಿ ಆಗಿರಬಹುದು, ಸರ್ಕಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಈಗ ಗರಿಗೆದ್ದಿರುವಂತದ್ದು. ಶರ್ಮಿತಾ, ಕೃಷ್ಣ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಬೆಂಗಳೂರಲ್ಲಿ ಜಾಲಿ ರೈಡ್ಗೆ ಕಾರ್ನಲ್ಲಿ ಬಂದ ದಂಪತಿ ಕಿರಿಕನ್ನ ಮಾಡಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಮತ್ತೊಂದು ಕಾರ್ಗೆ ಡಿಕ್ಕಿ ಹೊಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಸಿಎಆರ್ ಇನ್ಸ್ಪೆಕ್ಟರ್ ಸಂಜೀವ್ ಹಾಗೇನೆ ಉಷಾ ವಿರುದ್ಧ ಈ ಆರೋಪ ಕೇಳಿ ಬಂದಿರೋದು. ಚಾಮರಾಜಪೇಟೆಯಲ್ಲಿ 2 ಕಾರುಗಳ ನಡುವೆ ಡಿಕ್ಕಿಯಾಗಿದೆ. ಘಟನೆಯಲ್ಲಿ 2 ಕಾರುಗಳು ಡ್ಯಾಮೇಜ್ ಆಗಿದೆ. ಈ ವೇಳೆ ಸಾರ್ವಜನಿಕರು ಹಾಗೂ ಸಂಜೀವ್ ದಂಪತಿ ನಡುವೆ ಗಲಾಟೆ ಆಗಿದೆ. ಮಾಡಿದ್ಕಲ್ಲ ಸರ್, ನಾನು ಹಾರನ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಅವನು ಫುಲ್ ಫೋರ್ಸ್ ಅಲ್ಲಿ ಇದ್ದ ಸರ್. ನಾನು ಸ್ವಲ್ಪ ಮೂವ್ ಮಾಡಿದ್ಕೆ ನನ್ನ ಬಾನೆಟ್ ಅವನು ಸೈಡ್ ವ್ಯೂವರು ಗುದ್ಕೊಂಡೋಯ್ತು ಫುಲ್ಲು ಸರ್. ಹೊಸ ಗಾಡಿ ಸರ್ ನಾವು ತಗೊಂಡಿದ್ದು. ಗುದ್ದಿದ್ದಾರೆ. ಮಾತಾಡ್ತಾ ಇದೀವಿ, ಮಾತಾಡ್ತಾ ಇರೋರ್ಗೆ